HDK ಟೆರರಿಸ್ಟ್ ಹೇಳಿಕೆಗೆ ಸಂತೋಷ್ ಲಾಡ್ ಅವರು ಕಿಡಿಕಾರಿದ್ದಾರೆ. ಟೆರರಿಸ್ಟ್ ಇದ್ದಾರೆ ಅಂದ್ರೆ ಹಿಡಿಬೇಕಲ್ವಾ, ಮಾಹಿತಿ ಇದ್ರೆ ಕಂಡು ಹಿಡೀರಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಕೇಂದ್ರದ ಮಂತ್ರಿಯಾಗಿ ಹೀಗೆ ಮಾತನಾಡಿದರೆ ಹೆಂಗ್ರಿ ಅಂತ ಸಂತೋಷ್ ಲಾಡ್ ಅವರು ಮಾತನಾಡಿದ್ದಾರೆ. ಇದನ್ನೆಲ್ಲ ಒಪ್ಪೋಕ್ಕಾಗಲ್ಲ ಅಂತ ಸಂತೋಷ್ ಲಾಡ್ ಅವರ ಮಾತು. ಕುಮಾರಸ್ವಾಮಿ ಅವರು ಇದನ್ನೇ ರಾಜಕಾರಣ ಮಾಡ್ತಾ ಇರುವಂಥದ್ದು, ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳಿದ್ದಾರೆ ಅನ್ನೋ ಆರೋಪ ಮಾಡ್ತಾರೆ. ಈ ಥರ ಮಾತಾಡಿದ್ರೆ ಏನು ಮಾತಾಡೋಣ? ಈಗ ಮಾತಾಡಿದ್ರೆ ಏನು ಮಾತಾಡಬೇಕು? ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಏನು ಅರ್ಥ ಹೇಳಿ? ಮತ್ತು ಅವ್ರು ಟೆರರಿಸ್ಟ್ ಇದ್ದಾರೆ ಅಂತ ಮತ್ತೆ ಅವ್ರು ಹಿಡಿಬೇಕಲ್ಲ, ಕುಮಾರಸ್ವಾಮಿ ಹಿಡಿಬೇಕಲ್ಲ. ಟೆರರಿಸ್ಟ್ ಇದ್ದಾರೆ ಅಂತ ಮತ್ತೆ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ, ಕುಮಾರಣ್ಣ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ. ಟೆರರಿಸ್ಟ್ ಇದ್ರೆ ಹಿಡಿಬೇಕಲ್ಲ ಅವರು. ಕೇಂದ್ರ ಸರ್ಕಾರ ಅವ್ರು ಕೈಗೈತಲ್ಲ, ಸ್ವತಃ ಅವ್ರಿಗೆ ಅಷ್ಟು ಐಡಿಯಾ ಇದ್ದರೆ ಯಾರು ಟೆರರಿಸ್ಟ್ ಇದ್ದಾರೆ ಅಂತ ಅವ್ರಿಗೆ ಗುರುತಿದ್ರೆ ಮತ್ತೆ ಕೊಡಬೇಕು, ಅಥವಾ ಅವರೇ ಹೋಗಿ ಹಿಡಿದು ಬಿಡಬೇಕಲ್ಲ. ಯಾಕೆ ಹಿಡಿಬಾರ್ದು? ಅವರು ಅಷ್ಟು ಮಾಹಿತಿ ಇದ್ದರೆ, ಅಷ್ಟು ಖಚಿತವಾದಂಥ ಮಾಹಿತಿ ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಹೇಳಿದ್ರೆ ಯಾವ ದೃಷ್ಟಿಯಿಂದ ಹೇಳಿದ್ರೆ ಗೊತ್ತಿಲ್ಲ. ಸೊ ಹೇಳಿದರೆ ಮತ್ತು ಆ ಥರ ಮಾಹಿತಿ ಇದ್ದರೆ ಮತ್ತು ಅವರೇ ಮತ್ತು ಈ ದೇಶದ ಸಚಿವರಾಗಿ ನಡೀತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಆಗಿ ಈ ರೀತಿ ಮಾತಾಡಿದ್ರೆ ನಾವೇನು ಉತ್ತರ ಕೊಡೋಣ ಅವರಿಗೆ? ಇದು ಕರ್ನಾಟಕಕ್ಕೆ ಅಗೌರವ ಆಗಿರ್ತಕ್ಕಂಥದ್ದು. ನಾನು ಅದಕ್ಕೆ ಬಗ್ಗೆ ಚರ್ಚೆ ಮಾಡಲ್ಲ, ಬಟ್ ಇಟ್ಸ್ ಶೇಮ್. ಯಾವುದೇ ಒಂದು ವ್ಯವಸ್ಥೆ ಈ ಥರ ಆಗ್ತಕ್ಕಂಥದ್ದು ತಪ್ಪಿದೆ. ಅದಕ್ಕೆ ಕರ್ನಾಟಕನೇ ಕಾರಣ ಆಗೋದಿಲ್ಲ. ಕೆಲವು ಸಂಬಂಧಪಟ್ಟಿರ್ತಕ್ಕಂಥ ಆಫೀಸರ್ಸ್ಗಳು ಯಾರಿದ್ದಾರೆ ಅದನ್ನ ಕಂಡುಹಿಡಿಬೇಕು, ಅವ್ರನ್ನ ಏನು ಕಾನೂನು ಪ್ರಕಾರ ಇದೆ ಕ್ರಮ ತಗೋಬೇಕು. ಅದಕ್ಕೆ ಇಟ್ ಈಸ್ ನಾಟ್ ಎ ಶೇಮ್ ಟು ದ ಕರ್ನಾಟಕ, ಡೆಫಿನೆಟ್ಲಿ. ಸೊ ಮಾಹಿತಿ ಇದ್ರೆ ಕಂಡು ಹಿಡೀರಿ ಅಂತಿದ್ದಾರೆ. ಆಯಿತು ಸರ್, ಇದ್ದವರಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ದು ಎಲ್ಲ ರಿಪೋರ್ಟು ಬಂತಲ್ಲ, ಅದನ್ನೇ ಯಾಕೆ ನೀವು ಸೈಲೆಂಟ್ ಆದ್ರಿ? ಆ ವಿಚಾರದಲ್ಲಿ ಯಾಕೆ ಮಾತಾಡೋದಿಲ್ಲ? ಕೇಂದ್ರ ಮಂತ್ರಿಯಾಗಿ ಅವ್ರಂಗೆ ಹೇಳಿದ್ದು ಸರಿಯಲ್ಲ, ಒಪ್ಕೊಳ್ಳೋಣ, ಆಯಿತು. ರಾಜ್ಯ ಮಂತ್ರಿಯಾಗಿದ್ದುಕೊಂಡು ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗಿದ್ರ ವಿಚಾರದಲ್ಲಿ ನೀವ್ಯಾಕೆ ಸೈಲೆಂಟ್ ಆಗಿದ್ದೀರಾ? ಕಮಾನ್, ಹೇಳಬೇಕಲ್ವ ಇದನ್ನು. ನೀವ್ಯಾಕೆ ಸೈಲೆಂಟ್ ಆಗಿದ್ದೀರಾ? ಅದು ಪ್ರೂವ್ನು ಆಯ್ತಲ್ಲ, ಇಲ್ಲ ಅಂತ ಹೇಳ್ತಾ ಇದ್ರಿ. ರಿಪೋರ್ಟು ಬಂತಲ್ಲ FSL ಅಲ್ಲಿ, ಹೌದು ಅದು ಘೋಷಣೆ ಕೂಗಿದ್ದು ಹೌದಿದೆ ಅಂತ ಹೇಳಿ. ಏನು ಕ್ರಮ ತಗೊಂಡ್ರಿ? ಯಾಕೆ ಹಾಗೆ ಇಟ್ಕೊಂಡು ಕೂತಿದ್ದೀರಾ ಅದನ್ನು ಚಾರ್ಜ್ ಶೀಟನ್ನು?